ಫೋಟೋ ತಗೋಬೇಕ್ರಿ ಸರ್. ನೀವು ಪುನಃ ವಿಡಿಯೋನೇ ಮಾಡಿದ್ರೆ ವಿಟಮಿನ್ಸ್ ಬ್ಲ್ಯಾಕ್ ರೈಸು ಇದು ಮಣಿಪುರದಲ್ಲಿ ಬೆಳೆಯುವಂಥ ಅಕ್ಕಿ. ಇದ್ರ ಸ್ಪೆಷಲ್ ಏನಂದರೆ ಇದು ಕ್ಯಾನ್ಸರ್ ಬರ್ತದಲ್ಲ ಜನರಿಗೆ, ಆ ಕ್ಯಾನ್ಸರ್ ನಿರೋಧಕ ಶಕ್ತಿಯನ್ನು ಬೆಳೆಸ್ತದೆ ಬಾಡಿಯಲ್ಲಿ. ಈಗ ಹಾಗಾಗಿ ಇದರಲ್ಲಿ ಒಮೆಗಾ 3 ಇದೆ, ಆಮೇಲೆ ಫೈಬರ್ ಜಾಸ್ತಿ ಇದೆ. ಹಾಗಾಗಿ ಇದನ್ನ ಬಳಕೆ ಮಾಡಬಹುದು. ಇದನ್ನ ಸಾವಯವದಲ್ಲೇ ಬೆಳೆದಾಗ ಮಾತ್ರ ಅದು ಮೆಡಿಸಿನಲ್ ಸಿಗುತ್ತೆ. ಬರ್ಮಾ ಬ್ಲ್ಯಾಕ್. ಆಮೇಲೆ ಮತ್ತೆ ಏನಂದ್ರೆ ಇದು ಮೊದಲು ಚೀನಾ ಮಹಾರಾಜರು ಊಟ ಮಾಡ್ತಾ ಇದ್ರು. ಆವಾಗ ಅವರು ಚೀನಾ ಮಹಾರಾಜರು ಊಟ ಮಾಡುವಾಗ ನಿಷೇಧಿತ ಬೆಳೆ ಆಗಿತ್ತು. ಈಗ ಯಾಕೆ ತಂಬಾಕು ನಿಷೇಧಿತ ಬೆಳೆ ಇತ್ತಲ್ಲ, ಆ ರೀತಿಯಲ್ಲಿ ಯಾಕಂದ್ರೆ ಅವ್ರು ನಮಗೆ ಸಿಗಬೇಕು, ನಾವು ಬಿಟ್ರೆ ಯಾರು ತಿನ್ನಬಾರ್ದು, ರಾಜರು ಬಿಟ್ರೆ ಯಾರು ತಿನ್ನಬಾರ್ದು ಅನ್ನೋದು ಒಂದು ಕಾನೂನು ಮಾಡಿದ್ರು. ಆ ರೀತಿಯಲ್ಲಿ ಮಣಿಪುರದಲ್ಲಿ ಬೆಳ್ತಿದ್ರು. ಆ ಭತ್ತವನ್ನು ನಾವು ಕಕ್ಕೆರದಲ್ಲಿ ಬೆಳೆಯೋದ್ರಿಂದ ಸಾವಯವದಲ್ಲಿ ಬೆಳಿತಾ ಇದ್ದೀವಿ. ಇದು ಮಾಡೋದಕ್ಕೆ ಹೆಂಗಾಗ್ತದೆ ಇದ್ರದ್ದು ಭತ್ತ ನೋಡ್ರಿ ಅದು. ಆಮೇಲೆ ಇದ್ರದ್ದು ಅಕ್ಕಿ ಈ ರೀತಿಯಲ್ಲಿ ಕಪ್ಪಾಗಿರುತ್ತೆ, ಸಿಪ್ಪೆ ಗೋಲ್ಡನ್ ಕಲರ್ ಇರುತ್ತೆ, ಇದು ಕಪ್ಪಾಗಿರುತ್ತೆ. ಅದರದ್ದೇ ಪಾಯಸ, ಹೀಗೆ ಪಾಯಸನೂ ಮಾಡ್ಬೋದು, ಇಡ್ಲಿ ಮತ್ತು ದೋಸೆ ಆಮೇಲೆ ಎಲ್ಲ ಮಾಡ್ಬೋದು. ಇದ್ರ ಪಾಯಸಕ್ಕಾಗಿ ಸ್ಪೆಷಲ್ ಆಗಿದೆ. ಇದು ಮಣಿಪುರದಲ್ಲಿ ಈ ಒಂದು ಪಾಯಸ ಮಾಡೋದಕ್ಕೆ ಸ್ಪೆಷಲ್ ಮಣಿಪುರ ರಾಜ್ಯದಲ್ಲಿ ಆ ಭಾಗದಲ್ಲಿ ಬೆಳೆಯುವಂಥ ಅಕ್ಕಿ ಇದು. ಊಟ ಮಾಡೋದ್ರಿಂದ ಇದನ್ನು ಮಾಡುವ ವಿಧಾನ ಒಂದು ಹೇಗಿದೆ ಅಂದರೆ, ಇದ್ರದ್ದು 1ಕ್ಕೆ 4 ಪಟ್ಟು ನೀರು ಹಾಕಬೇಕು. ಅನ್ಪಾಲಿಸ್ಡ್ ರೈಸೇ ತೆಗಿಬೇಕು. 1 ಕಪ್ ಅಕ್ಕಿಗೆ 4 ಕಪ್ ಅಕ್ಕಿ ನೀರು ಹಾಕಬೇಕು, 4 ಪ್ರಮಾಣ ನೀರು ಹಾಕಬೇಕು. ಅಂದಾಗ ಮಾತ್ರ ಅದು ಒಂದು ಕುಕ್ಕರ್ನಲ್ಲಿ ಕುದಿಸಿದಾಗ ಕನಿಷ್ಠ 5-6 ಸೀಟಿ ಹಾಕಬೇಕು. ಓಪನ್ ಕುಕ್ಕಿಂಗ್ ಮಾಡ್ಬೇಕಂದ್ರೆ 1 ಅವರ್ ನೆನೆ ಇಡಬೇಕು. ಆಮೇಲೆ ನಾವು ಕುದಿಸಿದ್ರೆ 1 ತಾಸಿನಲ್ಲಿ ಕುದಿಯುತ್ತೆ. ಅದ್ರ ಬದಲು ನಾವೇನು ಮಾಡಬೇಕು, 1ರಲ್ಲಿ 2 ಹೋಳು ಮಾಡಬೇಕು ಮಿಕ್ಸಿಗೆ ಹಾಕಿ. ಅದನ್ನು 1 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕಿದಾಗ ಅವಾಗ ಏನಾಗುತ್ತೆ ಅದ್ರದ್ದು ಅಂದರೆ 25 ನಿಮಿಷದಲ್ಲಿ ಕುದಿಯುತ್ತೆ. ಇದು ಏನಂದರೆ ಆ ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ, ಇದು ಬೆಳಗಾವಿ ಖಾನಾಪುರ ಭಾಗದಲ್ಲಿ ಬೆಳೆಯುವಂಥ ಅಕ್ಕಿ, ದೇಸಿ ತಳಿ. ಇದು ತಾಯಂದಿರಿಗೆ ಎದೆ ಹಾಲು ಕಡಿಮೆ ಆದರೆ, ಸ್ತನಪಾನ ಕಡಿಮೆ ಆದರೆ ಅದು ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಬಳಕೆ ಮಾಡುವಂಥ ಒಂದು ಔಷಧಿ ಗುಣ ಇದೆ. ಇಲ್ಲಿ ನಮ್ಮ ಭಾಗದಲ್ಲಿ ಕರಿಕಳಿವೆ ಅಂತೇಳಿ ಬೆಳಿತಾರೆ. ಅದು ಏನಂದ್ರೆ ಅದ್ರ ವಿಶೇಷ ಏನಂದ್ರೆ ಬಾಣತಿ ಭತ್ತ ಅಂತ. ಅದರಂಗೆ ಇದು ಬೆಂಗಳೂರು ಮೈಸೂರು ಭಾಗದಲ್ಲಿ ಬಾಣತಿ. ಬೇರೆದವರು ಊಟ ಮಾಡ್ಬೋದಾ? ಇದು ಎಲ್ಲರೂ ಊಟ ಮಾಡ್ಬೋದು. ಅಕ್ಕಿ ಎಲ್ಲರೂ ತಿನ್ಬೋದು. ಆದ್ರೆ ಇವ್ರು ತಿನ್ನೋದ್ರಿಂದ ಅವ್ರಿಗೆ ಮೆಡಿಸಿನಲ್ ವ್ಯಾಲ್ಯೂ ಸಿಗುತ್ತೆ, ಹೆಚ್ಚಿಗೆ ಕಂಟೆಂಟ್ ಇದೆ. ಆಮೇಲೆ ಇದು ಗಂಧಸಾಲ, ಇದು ವೈನಾಡದಲ್ಲಿ ಬೆಳಿತಾರೆ. ಕೇರಳದ ವೈನಾಡು ಕಡೆ ಗಂಧಸಾಲ ಅಂತೇಳಿ ಬೆಳಿತಾರೆ. ಇದ್ರ ಸ್ಪೆಷಲ್ ಏನಂದ್ರೆ ಬಿರಿಯಾನಿ ರೈಸ್ ಆಗಿ ಬಳಕೆ ಮಾಡ್ತಾರೆ. ವೆಜ್ ಪಲಾವ್, ವೆಜ್ ಬಿರಿಯಾನಿ ಮಾಡ್ತಾರೆ. ಸಣ್ಣ ಬಾಸುಮತಿ ಅಂತಲೂ ಕರ್ತಾ ಇದ್ದಾರೆ. ಇದ್ರ ರೇಟ್ ಬಂತು 120 ರೂಪಾಯಿ ಕೆಜಿ. ಆ ಬರ್ಮಾ ಬ್ಲಾಕ್ ಬಂತು 220 ರೂಪಾಯಿ ಕೆಜಿ. ಮಾರ್ಕೆಟ್ ನಲ್ಲಿ 380 ರೂಪಾಯಿ ಕೆಜಿ ಇದೆ. ಅಂಬೆಮೋರ್ ಅಕ್ಕಿದು ಸ್ಪೆಷಲ್ ಏನಂದ್ರೆ ಪುನಾ ಭಾಗದಲ್ಲಿ ಬೆಳಿತಾರೆ. ಅತಿ ವಯಸ್ಸಾದಂತ ವೃದ್ಧರು ತಿನ್ಬೋದು, ಸಣ್ಣ ಮಕ್ಕಳು ಸಹ ತಿಂತಾರ. ಬೇಗ ಜೀರ್ಣಕ್ರಿಯೆ ಇದೆ. ಹಾಗಾಗಿ ಇದ್ರದ್ದು ಸಹ ಬಾಸುಮತಿ ಅಕ್ಕಿನೇ ಇದೆ. ರೇಟ್ ಬಂತು 120 ರೂಪಾಯಿ ಕೆಜಿ. ಅದ್ರದ್ದು ಅನ್ನ ಬಂತು ಹೀಗೆ ಪಲಾವ್ ಆಗಿ ಮಾಡಿ ಬಳಕೆ ಮಾಡಬೇಕು. ಅನ್ನ ಮಾಡಿದಾಗ ತುಪ್ಪ ತಿಂದಾಗ ಏನು ರುಚಿ ಬರುತ್ತಲ್ಲ, ಆ ರುಚಿ ಅನ್ನದಲ್ಲಿ ಸಿಗುತ್ತೆ. ಇದು ತೊಗರಿ ರಕ್ತಸಾಲಿ ಅಂತೇಳಿ. ಈ ರಕ್ತಸಾಲಿ ರಕ್ತಗಳ ಕೊರತೆ ಇರೋಂಥವ್ರು ಈ ಭತ್ತದ ಅಕ್ಕಿ ತಿನ್ಬೋದು. ರಕ್ತಹೀನತೆಯಿಂದ ಬಳಲುವವರು ಈ ಅಕ್ಕಿ ತಿನ್ಬೋದು. ಇದು ಅಕ್ಕಿ ನೋಡೋಕೆ ಫೈನ್ ವೆರೈಟಿ, ಸಣ್ಣ ಇದೆ. ಎಷ್ಟಂದ್ರೆ RNR ಮತ್ತು ಸೋನಾ ಮಸೂರಿಗಿಂತ ಸಣ್ಣ ಇದೆ. ವಿಶೇಷವಾಗಿ ಕೆಂಪಗಿದೆ ಭಾಳ. ಇದು ಅನ್ನ ಬರೀ ಅಕ್ಕಿ ತಿಂದರೆ ಅಷ್ಟೊಂದು ಟೇಸ್ಟ್ ಇದೆ. ಅದ್ರ ಅನ್ನ ಬಂತು ಈ ರೀತಿ ಇದೆ. ಇದನ್ನು ಸಹ ಒಂದು ಅನ್ಪಾಲಿಸ್ಡ್ ರೈಸ್ ಆಗಿ ಬಳಕೆ ಮಾಡಬೇಕು, ಕೆಂಪಗಾಗುತ್ತೆ. ಇದು ಅನ್ನ ಡೈಲಿ ಯೂಸ್ ಮಾಡಬಹುದು. ಇದು ನಾವು ಹೇಳುವಂಥದ್ದಲ್ಲ, ರಿಸರ್ಚ್ ಪ್ರಕಾರ ರಕ್ತಹೀನತೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕಿದೆ. ಇದು ತೊಗರಿ ನವರ ಅಂತೇಳಿ, ಇದು ಕೇರಳ ರೈಸ್. ಇದು ಅಕ್ಕಿಯ ರಾಜನೇ ಅಂತಾನೆ ಕರಿಬಹುದು. ಆ ನವರ ಏನ್ ಮಾಡುತ್ತೆ ಅಂತಂದ್ರೆ ಭತ್ತ ಹೀಗಿದೆ,
ಅಕ್ಕಿ ಮಾತ್ರ ಕೆಂಪಗಿದೆ ಈ ರೀತಿ. ಆಮೇಲೆ ಅದು ಅನ್ನ ಮಾಡಿದಾಗ ಈ ರೀತಿ ಕೆಂಪಗಾಗುತ್ತೆ. ಇದ್ರದ್ದು ಎಷ್ಟಂದ್ರೆ ಇದು ಅನ್ನ ಮಾಡುವ ವಿಧಾನ ಹೇಳ್ಬೇಕು, 1ಕ್ಕೆ 6 ಪಟ್ಟು ಅನ್ನ ಆಗುತ್ತೆ. 1 ಕಪ್ ಅಕ್ಕಿಗೆ 6 ಪಟ್ಟು ನೀರು ಹಾಕ್ಬೇಕು, 6 ಪಟ್ಟು ಅನ್ನ ಆಗುತ್ತೆ. ಇದು ಕುಕ್ಕರ್ನಲ್ಲಿ ಡೈರೆಕ್ಟ್ ಕುಕ್ಕರ್ನಲ್ಲಿ ಕುದಿಸಕ್ಕೆ ಹೋದ್ರೆ 18ರಿಂದ 20 ಸೀಟಿ ಹಾಕ್ಬೇಕು. ಇದ್ರ ಸ್ಪೆಷಲ್ ಏನಂದ್ರೆ ಫೈಬರ್ ಜಾಸ್ತಿ ಇದೆ. ಬನ್ನಿ ಸರ್, ಫೈಬರ್ ಜಾಸ್ತಿ ಇದೆ. ಆಮೇಲೆ ಇದ್ರದ್ದು ವಿಶೇಷ ಏನಂದ್ರೆ ಕೀಲು ನೋವು ನಿವಾರಕ ಆಗುತ್ತೆ, ಕೀಲುಗೂ ನೋವು ಕಡಿಮೆ ಆಗುತ್ತೆ, ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ. ಮತ್ತೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂಥದ್ದು ಈ ಅಕ್ಕಿ. ಇದ್ರದ್ದು ಹೊರಗಡೆ ಮಾರ್ಕೆಟ್ನಲ್ಲಿ 300 ರೂಪಾಯಿ ಕೆಜಿ, 200 ರೂಪಾಯಿ ಕೆಜಿ ಇದೆ. ನಾ ಕೊಡೋದು 80 ರೂಪಾಯಿ ಕೆಜಿ. ಇದ್ರದ್ದು ಇಳುವರಿ ಬಂತು ಒಂದು 18 ಚೀಲ ಬರ್ತದೆ. ಸೌಳು ಮತ್ತು ಜವಳು ಪ್ರದೇಶದಲ್ಲಿ ಬೆಳಿಬಹುದು. ಈ ಅಕ್ಕಿ ಸ್ಪೆಷಲ್ ಏನಂದ್ರೆ ಇಡ್ಲಿ ದೋಸೆ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಶಾವಿಗೆ ಸಹ ಮಾಡ್ಬೋದು, ಇದು ನೂಡಲ್ಸ್ ಟೈಪ್ ಸಹ ಮಾಡ್ಬೋದು. ಅಷ್ಟೊಂದು ಸ್ಪೆಷಲ್ ಅಕ್ಕಿ ಇದೆ. ಇದು ಔಷಧಿ ಗುಣ ಇದೆ. ಮತ್ತೆ ಇದು ತಗೋರಿ ಸೃಷ್ಟಿಕ ಸಾಲ ಅಂತ ಹೇಳಿ, ಸೃಷ್ಟಿಕ ಸಾಲ ಅಂತ. ಇದು ಭತ್ತ ಬಂತು 70 ದಿನಕ್ಕೆ ಬರುತ್ತೆ. ಇದು ಪಂಚಕರ್ಮ ಚಿಕಿತ್ಸೆಯಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇದ್ರದ್ದು ಅಕ್ಕಿ ರೆಡ್ ಮತ್ತು ವೈಟ್ ಅಂತ 2 ನಮೂನೆ ಇದೆ. ಈ ನನ್ನ ಕಡೆ ಇರೋದು ವೈಟ್ ಅಂತಿದೆ, ರೆಡ್ ಅನ್ನೋದು ಬಹಳ ಬಳಕೆ ಮಾಡ್ತಾರೆ. ಇದು ದಿನನಿತ್ಯ ಜೀವನದ ಅಳವಡಿಕೆ ಮಾಡ್ಕೋಬಹುದು. ದಿನನಿತ್ಯ ಊಟದಲ್ಲಿ ಸೋನಾ ಮಸೂರಿ ತಿಂದು ರೋಗ ಹಚ್ಕೊಂತೀವಿ ನಾವು. ಅದರ ಬದಲು ದೇಸಿ ತಳಿಗಳ ಅಕ್ಕಿ ತಿನ್ನೋದ್ರಿಂದ ರೋಗ ಮುಕ್ತವಾಗಿ ಜೀವನ ನಡೆಸಬಹುದು. ಕಡಿಮೆ ಇಳುವರಿ ಕೊಡುವಂತ, ಕಡಿಮೆ ರೇಟ್ ಇರುವಂತ ಸೇಲಂ ಸಣ್ಣ ಇದೆ, ಗೌರಿ ಸಣ್ಣ ಇದೆ. ಆಮೇಲೆ ಈ ರೀತಿ HMT ಸೋನಾ ಇದೆ. ಕಡಿಮೆ ಸೋನಾ ಮಸೂರಿಗಿಂತ ಟಾಪ್ ವೆರೈಟಿ ರೈಸ್. ಇವೆಲ್ಲ ಏನಿದೆ ಅಂದ್ರೆ ದಿನನಿತ್ಯ ಬಳಕೆ ಮಾಡಬಹುದು. ಮಾರ್ಕೆಟ್ನಲ್ಲಿ 70-80 ರೂಪಾಯಿ ಕೆಜಿಯಲ್ಲಿ ನಿಮಗೆ ಸಿಗುತ್ತದೆ.